ವೀಕ್ಷಕರೇ, ಕುಂಭರಾಶಿಯ ಬಹುನಿರೀಕ್ಷಿತವಾಗಿರ್ತಕ್ಕಂತಹ ಯುಗಾದಿಯ ವರ್ಷ ಭವಿಷ್ಯ ಅಂದರೆ ಈ ಯುಗಾದಿಯಿಂದ ಬರುವ ಯುಗಾದಿವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅದ್ಭುತವಾದಂತಹ ಪರಿಹಾರಗಳು ಕೂಡ ವಿಡಿಯೋದ ಕೊನೆಯಲ್ಲಿದೆ. ಏನೆಲ್ಲ ಎಚ್ಚರಿಕೆಗಳಿದೆ, ಧನಪ್ರಾಪ್ತಿ ಯೋಗ ಇದೆಯಾ, ಯಾವೆಲ್ಲ ಸವಾಲುಗಳು ನಿಮಗೆ ಬರಬಹುದು, ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂತಹ ಕಲಿತುಕೊಳ್ಳಬೇಕಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ ಸಿಗುತ್ತೆ ಈ ವಿಡಿಯೋದಲ್ಲಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರಿ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ವರ್ಷದಲ್ಲಿ ನೋಡಿ, ಗುರು ಈ ವರ್ಷದಲ್ಲಿ 4ನೇವನಾಗಿರ್ತಾನೆ. 4ನೇ ಗುರು ಅಷ್ಟಾಗಿಯೇ ನಿಮಗೆ ಗುರುಬಲ ಇರಲ್ಲ. ಗುರುಬಲ ಇಲ್ಲದೆ ಇದ್ದಾಗ ಕೆಲವೊಂದು ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕಾಗತ್ತೆ. ಕೆಲವೊಂದು ಎಚ್ಚರಿಕೆಗಳನ್ನು ನೀವು ಅನುಸರಿಸಿದ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಗಮನಕ್ಕಿರಬೇಕು. ನೋಡಿ, ಪ್ರಾಪಂಚಿಕ ಜೀವನದಲ್ಲಿ ಹಲವು ಮನಸ್ತಾಪಗಳಿರುತ್ತೆ. ಮನೆಯಲ್ಲಿಯೋ, ಹೊರಗಡೆಯೋ, ಬಂಧು ಬಾಂಧವರಲ್ಲಿಯೋ, ಪತಿ ಪತ್ನಿಯರಲ್ಲಿಯೋ, ಮಕ್ಕಳಲ್ಲಿಯೋ ಏನೋ ಒಂದು ಮನಸ್ತಾಪ ಇರುತ್ತೆ, ಅಥವಾ ಮನಸ್ಸಿನಲ್ಲಿ ಬೇಸರ ಇರುತ್ತೆ, ಅಥವಾ ಹೊಂದಾಣಿಕೆಯ ಕೊರತೆ ಇರುತ್ತೆ. ಅದನ್ನೆಲ್ಲವೂ ಕೂಡ ತಾಳ್ಮೆಯಿಂದ ನೀವು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಇರತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ಇವತ್ತು ನೀವಿರುವಂಥ ಪರಿಸ್ಥಿತಿಗೆ ಅನುಸಾರವಾಗಿ ನಿಮ್ಮ ಕುಟುಂಬದವರಿಗೆ ಏನು ಬೇಕು ಬೇಡಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ಏನೇ ಒಂದು ಮನಸ್ತಾಪ ಬಂತು ಅಂತಂದರೆ ಆಗಿಂದಾಗಲೇ ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿಕೊಂಡ್ರಾಗ ಮನೆಯಲ್ಲಿ ಶಾಂತಿ, ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಮತ್ತು ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಉಂಟಾಗುತ್ತೆ. ನೋಡಿ, ಬಂಧು ಮಿತ್ರರೊಡನೆ ಸ್ವಲ್ಪ ವ್ಯವಹರಿಸುವಾಗ ಅಥವಾ ಸ್ನೇಹಿತರೊಂದಿಗೆ ವ್ಯವಹರಿಸುವಾಗ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವ್ಯವಹರಿಸುವಾಗ ನಿಮ್ಮ ಹಣಕಾಸಿನ ಲೇವಾದೇವಿಯಲ್ಲಿ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ನಿಮ್ಮ ಹತ್ರ ನಂಬಿಕೆಯನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾರನ್ನು ನಂಬ್ತಾ ಇದ್ದೀನಿ ನಾನು, ಯಾರಿಗೆ ಕೊಡ್ತಾ ಇದ್ದೀನಿ ನಾನು ದುಡ್ಡನ್ನು, ಅಥವಾ ಯಾರಿಂದ ನಾನು ದುಡ್ಡನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ, ಯಾರ ಜೊತೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ, ಈ ವ್ಯವಹಾರ ಭದ್ರತೆಯಿಂದ ಕೂಡಿದೆಯಾ ಅನ್ನುವಂತಹ ಗಮನದಲ್ಲಿಟ್ಟುಕೊಂಡು ನೀವು ಏನೇ ಕೊಡುಕೊಳ್ಳುವಿಕೆ ವ್ಯವಹಾರ ವಹಿವಾಟುಗಳನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮತ್ತು ನೀವು ಧೈರ್ಯವನ್ನು ಬಿಡಬಾರ್ದು. ಯಾಕಂತಂದರೆ ಏನಪ್ಪ ಹಿಂಗಾಗ್ಬಿಡ್ತು, ಅಥವಾ ಹಣಕಾಸಿನ ಸಮಸ್ಯೆ ಇದೆ, ನನ್ನ ಮುಂದಿರುವಂಥ ಭಾಳ ಸಮಸ್ಯೆ ಇದೆ, ಗೊಂದಲ ಇದೆ, ತೊಂದರೆ ಇದೆ, ನಾನು ಹೆಂಗೆ ಮಾಡಲಿ ಅನ್ನುವಂತಹ ಚಿಂತೆಯಲ್ಲಿ ಮುಳುಗಬಾರ್ದು. ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ತಗೊಂಡು ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳ ಮುಖ್ಯ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದ್ರೆ ಆಗದೇ ಇರುವಂತಹ ಕೆಲಸವೂ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಕುಂಭರಾಶಿಯವರು ಅಂತಂದರೆ ಸುಮ್ಮನೆ ಸಾಮಾನ್ಯ ಮಾತಲ್ಲ. ಏನೇ ಇದ್ದರೂ ಕೂಡ ಒಂದು ಕಮಿಟ್ ಆಗಲ್ಲ, ಕಮಿಟ್ ಆದರೆ ಅದನ್ನು ಪೂರ್ಣಗೊಳಿಸುವವರೆಗೆ ಬಿಡುವಂತಹ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಅಧೈರ್ಯಗೊಳ್ಳಬಾರದು, ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು, ಚಂಚಲ ಸ್ವಭಾವ ಬಿಡಬೇಕು. ಯಾಕಂತಂದರೆ ಈ ಕೆಲಸಕ್ಕೆ ನೀವು ಕಮಿಟ್ ಆಗಿರ್ತೀರಿ, ಈ ಕೆಲಸ ಚೆನ್ನಾಗಿಲ್ಲ, ನಾನು ಬೇರೆ ಕೆಲಸ ಮಾಡಿಬಿಡ್ತೀನಿ, ಅಥವಾ ಈ ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಿ, ಸ್ವಲ್ಪ ದಿನ ಆದ ತಕ್ಷಣ ಮನಸ್ಸು ತೆಗೆದುಬಿಡೋದು, ಅಥವಾ ಒಂದು ಕಡೆ ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗ್ಬಿಡೋದು. ಈ ರೀತಿ ಚಂಚಲ ಸ್ವಭಾವವನ್ನು ಬಿಡಬೇಕಾಗುತ್ತೆ. ದೃಢವಾದ ಸಂಕಲ್ಪ ಇರಬೇಕು, ದೃಢವಾದ ಅಚಲವಾದ ನಿರ್ಧಾರ ಇರಬೇಕು. ಆ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿದ್ದಾಗ ಅದರ ಒಂದು ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ. ನಾನಾ ರೀತಿಯ ಚಿಂತೆಗಳಿದ್ರೂ ಕೂಡ ಆ ಚಿಂತೆಯಲ್ಲಿ ಮುನ್ನುಗ್ಗುವಂತಹ ಧೈರ್ಯ ನಿಮ್ಮಲ್ಲಿರ್ತಕ್ಕಂಥದ್ದು, ಅದನ್ನು ರೂಢಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ಇನ್ನು ಶುಭ ಕಾರ್ಯಗಳನ್ನು ಮಾಡಬೇಕು, ಶುಭ ಕೆಲಸಗಳನ್ನು ಮಾಡಬೇಕು ಅಂತಂದರೆ ನೂರಾರು ಅಡ್ಡಿ ಆತಂಕಗಳು ಇರ್ತವೆ. ಆ ಅಡ್ಡಿ ಆತಂಕಗಳನ್ನು ಮೆಟ್ಟಿ ನಿಂತು ಕರೆಕ್ಟಾಗಿ ಪರ್ಫೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ನೀವು ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನು ನೀವು ಪಾಲಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಏನೇ ಏರುಪೇರುಗಳಾದರೂ ಕೂಡ, ಏನೋ ನೀವು ಊಟ ಮಾಡುವಂತಹ ಆಹಾರದಿಂದ ಹಿಡಿದು, ನೀರಿನಿಂದ ಹಿಡಿದು, ವಾಕಿಂಗು, ವ್ಯಾಯಾಮ, ಎಕ್ಸಸೈಸು, ಯೋಗ, ಧ್ಯಾನ, ಈ ರೀತಿಯಾಗಿರ್ತಕ್ಕಂತಹ ದಿನಚರಿಯನ್ನು ನೀವು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಆರೋಗ್ಯದ ಮೇಲೆ ಬಹಳ ಒಳ್ಳೆಯ ಪರಿಣಾಮಗಳು ಬೀರ್ತಕ್ಕಂಥ ಸನ್ನಿವೇಶಗಳಿದೆ. ಎಲ್ಲ ಅನಾರೋಗ್ಯಗಳು ದೂರ ಆಗ್ತವೆ, ಆಯಾಸ ದೂರ ಆಗ್ತದೆ. ಇನ್ನು ಹೆಂಡತಿ ಮಕ್ಕಳೊಡನೆ ಕೆಲವೊಂದು ಸಣ್ಣ ಪುಟ್ಟ ಏನು ಗೊಂದಲ ಇರುತ್ತಲ್ಲ, ಆ ಗೊಂದಲಗಳು
ಕೂಡ ಕ್ಲಿಯರ್ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಇರುತ್ತೆ. ಇನ್ನು ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ, ಆದರೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟ, ಎಷ್ಟೇಳಿ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ, ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಇನ್ನು ನೀವು ಬೇರೆ ಜನರೊಂದಿಗೆ ಬಹಳ ಎಚ್ಚರಿಕೆಯಿಂದ ನಡೆದುಕೋಬೇಕು. ಏನು ಅಂತಂದರೆ, ಯಾರ್ದೋ ಒಂದು ಕಾಂಟ್ರವರ್ಸಿ ಇರುತ್ತೆ, ಯಾರ್ದೋ ಒಂದು ಸಮಸ್ಯೆ ಇರುತ್ತೆ, ಅದರಲ್ಲಿ ನೀವು ಮಧ್ಯಸ್ಥಿಕೆ ವಹಿಸ್ಬಿಡೋದು, ಅಥವಾ ನೀವು ಏನೋ ಬಾಯಿ ತಪ್ಪು ಹೇಳ್ಬಿಡೋದು, ಅಥವಾ ನೀವು ಏನು ಹೇಳಿದರೂ ಕೆಲವೊಂದು ತಪ್ಪಾಗಿ ಅರ್ಥೈಸ್ಕೊಳ್ಳುವಂಥ ಸನ್ನಿವೇಶಗಳು ಹೆಚ್ಚಿದೆ. ಅಪಾರ್ಥ ಮಾಡಿಕೊಳ್ಳುವಂತಹ ಜನಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಈ ಬೇರೆಯವರ ಕಾಂಟ್ರವರ್ಸಿಗಳಲ್ಲಿ ನೀವು ಭಾಗವಹಿಸ್ಲಿಕ್ಕೆ ಹೋಗಬಾರ್ದು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಜೀವನ ಆಯಿತು, ಇದ್ರ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಎಚ್ಚರಿಕೆ ಏನಂತಂದರೆ, ಖರ್ಚಿಗೆ ಕಡಿವಾಣವನ್ನು ಹಾಕಬೇಕು ನೀವು. ಯಾಕಂತಂದರೆ ದುಡ್ಡು ಬರ್ತಾ ಇರುತ್ತೆ, ಬಂದಿರುವಂಥ ದುಡ್ಡು ಉಳಿಸ್ಕೊಳಕ್ಕಾಗಲ್ಲ. ವಿಪರೀತವಾಗಿರುವಂಥ ಖರ್ಚು, ವಿಪರೀತವಾಗಿರ್ತಕ್ಕಂಥ ಕಮಿಟ್ಮೆಂಟು, ಈ ಥರನಾಗಿ ಸ್ವಲ್ಪ ಖರ್ಚು ವೆಚ್ಚಿನ ಸಮಸ್ಯೆಗಳು ಎದುರಿಸ್ತಕ್ಕಂಥ ಸನ್ನಿವೇಶಗಳಿರ್ತವೆ. ಅದಕ್ಕಾಗಿ ನೀವೇನು ಮಾಡ್ಕೋಬೇಕು, ಒಂದು ಪೆನ್ನು ಪೇಪರ್ ತೊಗೊಂಡು ಪಕ್ಕಾ ಲೆಕ್ಕ ಇರಬೇಕು ನಿಮ್ಮ ಹತ್ರ. ಏನು ನಮಗೆ ಮನೆಗೆ ಅವಶ್ಯಕತೆ ಇರತಕ್ಕಂಥ ವಸ್ತುವನ್ನು ಖರೀದಿ ಮಾಡಬೇಕು, ಅದರ ಅವಶ್ಯಕತೆ ನಮಗಿದೆಯಾ, ಅವಶ್ಯಕತೆ ಇಲ್ಲದಿದ್ದರೆ ಬಿಟ್ಟು ಹಾಕಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹೀಗೆ ಭೋಗದ ವಸ್ತುಗಳನ್ನು ಖರೀದಿ ಮಾಡಿ ನಿಮ್ಮ ಹತ್ರ ಇರತಕ್ಕಂಥ ದುಡ್ಡನ್ನು ನಷ್ಟ ಮಾಡಿಕೊಳ್ಳುವಂಥ ಗೋಜಿಗೆ ಹೋಗಬಾರ್ದು. ಇನ್ನು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಶನಿ ಪರಮಾತ್ಮ 1ನೇಯವನಾಗಿರ್ತಕ್ಕಂಥದ್ದು. 1ನೇಯ ಶನಿ ಪರಮಾತ್ಮ ಪರವಾಗಿಲ್ಲ, ಒಂದು ಒಳ್ಳೆಯ ಒಂದು ಪ್ರಭಾವವನ್ನು ಬೀರ್ತಾನೆ. ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಷ್ಟ ನಷ್ಟಗಳ ಮಧ್ಯದಲ್ಲಿ ಒಂದಿಷ್ಟು ಒಳ್ಳೆ ಫಲಗಳು ಕೂಡ ನಿಮಗೆ ಭಗವಂತ ಶನಿ ಪರಮಾತ್ಮನಿಂದ ಸಿಗ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಪರವಾಗಿಲ್ಲ, ಲಾಭಗಳು ಕಂಡುಬರುತ್ತೆ. ಇನ್ನು ವಾದ ವಿವಾದಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕಂತಂದರೆ ಮಿಶ್ರ ಫಲ ಇರತಕ್ಕಂಥದ್ದು ಕಂಡುಬರ್ತಾ ಇರತಕ್ಕಂಥದ್ದು. ಕೋರ್ಟು ಕಚೇರಿ ಕೆಲಸಗಳಲ್ಲೂ ಕೂಡ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಗುಪ್ತ ವಿಚಾರಗಳಲ್ಲಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗುಪ್ತ ವಿಚಾರಗಳು, ಗುಪ್ತ ಚಿಂತನೆಗಳು ಬೇರೆಯವರಿಗೆ ಹೇಳ್ಕೊಳ್ಳೋಕ್ಕೆ ಹೋಗಬಾರ್ದು. ನಿಮ್ಮ ಮನಸ್ಸಿನಲ್ಲಿ ನೀವು ಅದನ್ನು ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ನೀವು ಬೇರೆಯವ್ರ ಹತ್ರ ಹೇಳಿದಾಗ ಸಮಸ್ಯೆ ಸಾಲ್ವ್ ಆಗಲ್ಲ, ಇನ್ನು ಬೇರೆ ಥರದಿಂದ ಉಲ್ಬಣ ಆಗುವಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಧೈರ್ಯ ಕಳ್ಕೊಳ್ಳಾರ್ದೇ ಧೈರ್ಯವಾಗಿ ಮುನ್ನುಗ್ಗಿದ್ದೆ ಆದರೆ ಖಂಡಿತ ನಿಮಗೆ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ. ಇನ್ನು ಭೂಮಿ ಸಾಗುವಳಿ ಮಾಡ್ತಕ್ಕಂಥದ್ದು, ಸ್ವಲ್ಪ ಗುರು ಹಾಗೂ ಶನಿಗಳಿಬ್ಬರ ಈ ಸಂವತ್ಸರದಲ್ಲಿ ಕೆಲವೊಂದು ಸವಾಲುಗಳನ್ನು ತಂದೊಡ್ಡತಕ್ಕಂಥದ್ರಿಂದ ನೀವು ಅದಕ್ಕೆ ಮಾನಸಿಕವಾಗಿ, ಯಾಕಂತಂದರೆ ನಿಮಗೆ ಖಂಡಿತ ಒಳ್ಳೆ ಫಲಗಳಿದೆ. ನಿಮಗೆ ಗುರುಬಲ ಇಲ್ಲ,
ಅಥವಾ ಶನಿ ಪರಮಾತ್ಮ ಮಿಶ್ರವಾಗಿದ್ದಾನೆ, ನಿಮಗೆ ಒಳ್ಳೆ ಫಲ ಸಿಗಲ್ಲ ಅಂತ ಅಲ್ಲ. ನಿಮಗೆ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ. ಕೆಲವೊಂದು ಎಚ್ಚರಿಕೆಗಳನ್ನು ಏನು ಹೇಳಿದ್ದೀವಿ, ಆ ಎಚ್ಚರಿಕೆಗಳನ್ನು ನೀವು ಮನಸೋ ಇಚ್ಛೆಯಿಂದ ಪಾಲಿಸುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ಇನ್ನು ಈ ನೌಕರದಾರರಿಗೆ ಬಹಳ ವಿಶೇಷವಾಗಿ ಮೇಲಧಿಕಾರಿಗಳು ನಿಮ್ಮ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಕ್ಕಂಥ ಸನ್ನಿವೇಶಗಳು ಇರ್ತವೆ. ಆದರೆ ಸಡನ್ನಾಗಿ ನಂಬೋ ಥರ ಇರೋದಿಲ್ಲ. ಅದಕ್ಕೆ ನೀವು ಆ ನಂಬಿಕೆಗೆ ಯೋಗ್ಯರಾಗಿ ಇರುವಂಥ ರೀತಿಯಲ್ಲಿ ಹೆಚ್ಚಿನ ಪರಿಶ್ರಮ ಪಟ್ಟು ಕೆಲಸದ ಮೇಲೆ ಆಸಕ್ತಿಯನ್ನು ಕೊಟ್ಟು ನೀವು ಕೆಲಸವನ್ನು ಮಾಡಿದಾಗ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಈ ವರ್ಷ ಏನಾದರೂ ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ಬೋದು. ಅವಕಾಶಗಳು ನಿಮಗೆ ಖಂಡಿತ ಇದೆ. ಹೆಚ್ಚಿನ ಪ್ರಯತ್ನ ಬೇಕು. ಇನ್ನು ನಿಮ್ಮ ಕರ್ತವ್ಯದಲ್ಲಿ ಚ್ಯುತಿ ಉಂಟಾಗದೇ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕು. ನಿಮ್ಮ ಕಡೆಯಿಂದ ತಪ್ಪುಗಳಾಗದೇ ಇರೋ ಹಾಗೆ ನೋಡಿಕೊಂಡ್ರೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ, ನೀವು ಯಾವುದೇ ಥರದ ವ್ಯಾಪಾರ ಮಾಡಿ, ಚಿಕ್ಕ ಪುಟ್ಟ ವ್ಯಾಪಾರದಿಂದ ಬೃಹತ್ ಉದ್ಯಮದವರೆಗೆ ನೀವು ಯಾವುದೇ ಥರದ ವ್ಯಾಪಾರ ಮಾಡಿದರೂ ಕೂಡ ಉತ್ತಮ ಧನಲಾಭ ಇದೆ. ಖಂಡಿತವಾಗಿಯೂ ನೀವೇನು ಒಂದು ಪ್ಲಾನ್ ಮಾಡಿರ್ತೀರಿ ಆ ಪ್ಲಾನ್ ಪ್ರಕಾರನೇ ನಿಮ್ಮ ಕೆಲಸ ಓಡ್ತಾ ಇರತಕ್ಕಂಥದ್ದು. ಅಧಿಕ ಖರ್ಚಿರುತ್ತೆ, ಖರ್ಚಿಗೆ ಕಡಿವಾಣ ಹಾಕಿ ಸಮಯ ಸಾಧಿಸಿ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಒಳ್ಳೆ ಫಲ ಸಿಗುತ್ತೆ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ. ಇನ್ನು ಸ್ವಲ್ಪ ಈ ಉದ್ರಿ ಕೊಡುವಂಥದ್ದು ಅಥವಾ ದುಡ್ಡು ಸೆಕ್ಯೂರಿಟಿ ಇಲ್ಲದೆ ಇರುವಂತಹ ವ್ಯವಹಾರಗಳಲ್ಲಿ ನೀವು ಭಾಗವಹಿಸಲಿಕ್ಕೆ ಹೋಗಬಾರ್ದು. ಇನ್ನು ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀವು ಶ್ರಮ ವಿಷಯ ಅಭ್ಯಾಸ ಮಾಡಿದರೆ ಹೆಚ್ಚಿನ ಒಂದು ಅಂಕ ಪಡೆಯುವಂತಹ ಸಾಧ್ಯತೆಗಳಿದೆ. ಕಷ್ಟಪಟ್ಟು ಓದಬೇಕಾಗುತ್ತೆ, ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಳಬೇಕು ವಿದ್ಯಾರ್ಥಿಗಳು. ಅಂದಾಗ ಶುಭದಾಯಕವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ನಿಮಗೆ ಚೈತ್ರ ಮಾಸ, ಈ ಕುಂಭರಾಶಿಯವರಿಗೆ ಆಲ್ಮೋಸ್ಟ್ ಚೈತ್ರ ಮಾಸ 3, 8, 13 ತಿಥಿಗಳು, ಗುರುವಾರ ಆರಿದ್ರ ನಕ್ಷತ್ರ ನಿಮಗೆ ಘಾತವಾಗ್ತಾ ಇರತಕ್ಕಂಥದ್ದು. ಈ ಸಂದರ್ಭಗಳನ್ನು ತಪ್ಪಿಸ್ಕೊಂಡು ಒಳ್ಳೆಯ ಶುಭ ಸಂದರ್ಭಗಳಲ್ಲಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ ಆಲ್ ಈ ವರ್ಷ ನಿಮಗೆ ಒಳ್ಳೆ ಫಲ ಇದೆ. ಆ ಎಚ್ಚರಿಕೆಗಳನ್ನೇನಾದರೂ ಪಾಲಿಸಿದ್ದೆ ಆದರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಭಾಳ ಕ್ಲಿಯರ್ ಆಗಿದೆ. ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ನಿಮಗೆ ಅದ್ಭುತವಾದಂಥ ಪರಿಹಾರಗಳನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ವರ್ಷ ಭವಿಷ್ಯದ ವಿಡಿಯೋಗಳು ಸಿಗ್ತವೆ, ಮಾಸ ಭವಿಷ್ಯದ ವಿಡಿಯೋಗಳು ಸಿಗ್ತವೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ವರ್ಷದಲ್ಲಿ ನೀವೇನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಾಗಹೋಮವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಮಹಾರುದ್ರ ಪಠಣ ಮಾಡ್ತಕ್ಕಂಥದ್ದು, ಜೊತೆಗೆ ದೇವಸ್ಥಾನಗಳಲ್ಲಿ ನಡೀತಕ್ಕಂಥ ನಾಗಹೋಮಕ್ಕೆ ಕೈಲಾಗಿರ್ತಕ್ಕಂತಹ ಸೇವೆಯನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಕಾಗೆಗಳಿಗೆ ಆಹಾರವನ್ನು ಹಾಕುವಂತಹ ಪ್ರಯತ್ನ, ಅಂದರೆ ಹಕ್ಕಿ ಪಕ್ಷಿಗಳಿಗೆ ಅನ್ನ ಆಹಾರಗಳನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ, ಯಾವತ್ತಿಗೂ ಕೇಸರಿಯ ತಿಲಕ ಧಾರಣೆ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಶುಭಕಾರಕವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.